ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಸೋಲಿನ ಕನಸು ಬೀಳ್ತಾ ಇದೆ. ಕನಸೆಲ್ಲ ಸತ್ಯವೂ ಗೊತ್ತಾಗ್ಬಿಟ್ಟಿದೆ, ನಾವು ಸೋಲ್ತೀವಿ. ಸ್ವತಃ ಮಮತಾ ಬ್ಯಾನರ್ಜಿಯವ್ರು ಹೇಳ್ಯಾರೆ, ಇಂಡಿಯಾದಾಗ ಕೂಡೋದು, ಆ ನಂತರ ಹೊರಗಡೆ ಬಂದು ಕಾಂಗ್ರೆಸ್ 40 ಸೀಟ್ ಗೆಲ್ಲಿ 42 ಸೀಟ್ ಗೆಲ್ಲಿ ಅಂತ ಹೇಳೋದು. ಹಾಗಾಗಿ ಕಾಂಗ್ರೆಸ್ಗೆ ಅರ್ಥ ಆಗಿದೆ, ಇವರು ನಮ್ಮನ್ನು ಭಾಳ ಹೋಸರತಕ್ಕಿಂತ ಕಮ್ಮಿ ಜನ ನಮ್ಮನ್ನು ಹೋಸರತಕ್ಕಿಂತ ಕಮ್ಮಿ ಸೀಟ್ನಲ್ಲಿ ಕೂಡಿಸ್ತಾರೆ ಅಂತ ಹೇಳಿ. ಹೋಸರತೆ ಅವ್ರದ್ದು 52 ಇತ್ತು, ಅದಕ್ಕಿಂತ ಕಮ್ಮಿ ಆಗತ್ತೆ ಅಂತ ಅವ್ರಿಗೆ ಗೊತ್ತಾಗಿದೆ. ಸೊ ಅದಕ್ಕೆ ಚುನಾವಣಾ ಆಯೋಗದ ಮೇಲೆ ಗೂಬೆ ಕೊಡಿಸೋದು, ಮಧ್ಯೆ ಮಧ್ಯೆ ಇವರು ಕಾಂಗ್ರೆಸ್ನ ಲೀಡರ್ಸ್ ಯಾರು ಲಾಯರ್ ಇದ್ದಾರೆ ಸುಪ್ರೀಂ ಕೋರ್ಟ್ ಮೇಲೆ ದಬಾವ್ ಹಾಕ್ತಾ ಇದ್ದಾರೆ ಅಂತ ವಕೀಲರು ಲೆಟರ್ ಬರೆದಿದ್ದಾರೆ. EVM ಮೇಲೆ ಡೌಟ್ ಪಡೋದು, ಎಂಥ ದುರಂತ ನೋಡ್ರಿ ಕಾಂಗ್ರೆಸ್ ಪಾರ್ಟಿದು, ಎಷ್ಟೊಂದು ದ್ವಂದ್ವ ನೀತಿ. ಕರ್ನಾಟಕದಲ್ಲಿ ಗೆದ್ದರೆ EVM ತೊಂದರೆ ಇಲ್ಲ, ಅವರು ತೆಲಂಗಾಣದಲ್ಲಿ ಗೆದ್ದರೆ EVM ಪ್ರಾಬ್ಲಮ್ ಇಲ್ಲ, ಅವರು ಹಿಮಾಚಲ್ ಪ್ರದೇಶದಲ್ಲಿ ಗೆದ್ದಾಗ EVM ಪ್ರಾಬ್ಲಮ್ ಇಲ್ಲ, ಅವರು ಸೆಂಟ್ರಲ್ದಾಗ ಸೋತರು, ರಾಜಸ್ಥಾನದಾಗ ಸೋತರು, ಮಧ್ಯಪ್ರದೇಶದಾಗ ಸೋತರು, ಛತ್ತೀಸ್ಗಢದಾಗ ಸೋತರು. ದೇಶದಾಗಿರುವಂಥ ಕೇವಲ 3 ರಾಜ್ಯಗಳಲ್ಲಿ ಆರಿಸಿ ಬಂದರು. ಅವ್ರಿಗೆ EVM ಅಲ್ಲಿ ಪ್ರಾಬ್ಲಮ್ ಅದ, ಅವ್ರು ಗೆದ್ರೆ EVM ಏನು ಪ್ರಾಬ್ಲಮ್ ಇಲ್ಲ. 2004ರಾಗ ವಾಜಪೇಯಿ ಸರ್ಕಾರ ಇತ್ತು, 2009ರಾಗ ಅವ್ರ ಸರ್ಕಾರ ಇತ್ತು, ನಾವು ಸೋತಿದ್ವಿ. ನಾವು EVM ತಕರಾರು ತೆಗೆದಿದ್ವಿ ಅಂತ ನಾವು ವಿರೋಧ ಪಕ್ಷದಾಗ ಕೂತ್ವಿ. ಕಾಂಗ್ರೆಸ್ ಪಾರ್ಟಿ ತನ್ನ ಇಂಟರ್ನಲ್ ಸ್ಟ್ರೆಂಗ್ತ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಹೊರತಾಗಿ ಅದಕ್ಕೆ EVM, ಅದಕ್ಕೆ ಸುಪ್ರೀಂ ಕೋರ್ಟು, ಅದಕ್ಕೆ ಚುನಾವಣಾ ಆಯೋಗ ಈ ರೀತಿಯಾಗಿ ಮಾಡೋದು ಅವರ ಕನಿಷ್ಠ ಅವರ ಏನೋ ಓಲ್ಡೆಸ್ಟ್ ಪಾರ್ಟಿ ಅಂತ ಹೇಳ್ತಾರೆ, ಆ ಒಂದು ದೃಷ್ಟಿಯಿಂದಾದರೂ ಅದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ. ಜನ ತೀರ್ಮಾನ ಮಾಡಿದ್ದಾರೆ, ಮೋದಿಯವರ ನೇತೃತ್ವದಲ್ಲಿ ಬಹುದೊಡ್ಡ ಬದಲಾವಣೆ ದೇಶದಲ್ಲಿ ಆಗ್ತಾ ಇದೆ. ಆ ಬದಲಾವಣೆಯನ್ನು ನೋಡಿಕೊಂಡು ಜನ ಅಭೂತಪೂರ್ವವಾದಂಥ ಏನು ಬದಲಾವಣೆ ಆಗಿದೆ ಅದನ್ನು ನೋಡಿಕೊಂಡು ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿ ಭಾರತ ಬರಲಿ ಅನ್ನುವಂಥ ದೃಷ್ಟಿಯಿಂದ ಜನ ತೀರ್ಮಾನ ಮಾಡಿದ್ದಾರೆ. BJPಗೆ ಓಟ್ ಹಾಕಬೇಕು, NDAಗೆ ಓಟ್ ಹಾಕ್ಬೇಕಂತ. ಅದಕ್ಕೆ ಹತಾಶೆ ಭಾವನೆಯಿಂದ ಮಾತಾಡ್ತಾರೆ. ಅವರು ಸೋಲಿನ ಭಯ ಅವರನ್ನು ಎಲ್ಲಿಲ್ಲದಂತೆ ಕಾಡ್ತಾ ಇದೆ. ಸರ್, ಶ್ರೀಲಂಕಾ ವಿಚಾರವಾಗಿ ಖರ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ನಾವು ಒಂದು ವೇಳೆ ಕೊಟ್ಟಿರ್ಬೋದು, ಇವರು 10 ವರ್ಷ ಆಯ್ತಲ್ಲ ಅಧಿಕಾರದಲ್ಲಿ ಬಂದು, ಯಾಕೆ ವಾಪಸ್ ತಗೊಳ್ಳಿಲ್ಲ? ಇದ್ರಾಗೂ ಎಷ್ಟು ಬಾಲಿಸ್ತನ ಅದ ನೋಡ್ರಿ. ಒಂದು ಸಾರ್ವಭೌಮ ದೇಶ, ಒಂದು ಸರ್ಕಾರ ನೀವು ಕೊಟ್ಟ ನಂತರ ಅದನ್ನ ತಗೊಳ್ಳೋದೇನು ಹಂಗೆ ನಾವು ಅವ್ರು ಕೊಟ್ಟಿದ್ದು ಅವ್ರು ಹಿಂದಿನ ಕಾಂಗ್ರೆಸ್ದವ್ರು ಕೊಟ್ಟ ಸರ್ಕಾರ, ಈಗ ನಾವು ಯಾವುದೋ ಒಂದು ಒಪ್ಪಂದ ಸಹಿ ಮಾಡ್ತೀವಿ. ಈಗ ನಮ್ಮ ಮಂತ್ರಾಲಯದಿಂದನೇ ಕಲ್ಲಿದ್ದಲಿಗೆ ಸಂಬಂಧಿಸಿದಂತೆ, ಗಣಿಗೆ ಸಂಬಂಧಿಸಿದ ಅನೇಕ ದೇಶಗಳ ಜೊತೆಗೆ ನಮ್ಮದು ಒಡಂಬಡಿಕೆ ಆಗಿದೆ. ಈಗ ಯಾವುದೋ ಒಂದು 30-40 ವರ್ಷ ಬಿಟ್ಟು ಮತ್ತೆ ಯಾವುದೋ ಬೇರೆ ಪಾರ್ಟಿ ಸರ್ಕಾರ ಬಂದಾಗ 30-40 ವರ್ಷ ನಾವೇ ಇರ್ತೀವಿ ಅಂತ ನಾವು ಅದನ್ನು ರದ್ದು ಮಾಡ್ತೀವಿ ಅಂತ ಆಗೋದಿಲ್ಲ. ಅದು ಗೌರ್ಮೆಂಟ್ ಇದೆ, ಕಂಟಿನ್ಯೂಸ್ ಪ್ರೊಸೆಸ್. ಬಾಲಿಶವಾಗಿ ಮಾತನಾಡಬಾರ್ದು ಅವರು. ನೀವು ಕೊಟ್ಟದ್ದು ಯಾಕಂತ ಹೇಳಿ, ನೀವು ಕೊಟ್ಟದ್ದು ನಾವು ಮೂರ್ಖತನ ಮಾಡೀವಿ, ನಾವು ತಪ್ಪು ಮಾಡೀವಿ, ನಮ್ಮ ದೇಶದ ನೆಲ ಜಲದ ಬಗ್ಗೆ ನಮ್ಮ ಕಾಳಜಿ ಇರಲಿಲ್ಲ ಅಂತ ಮೊದಲು ಒಪ್ಪಿಕೋರು, ಆಮೇಲೆ ಉಳಿದದ್ದು ಮಾತಾಡೋಣ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.